ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಬ್ಲಾಗರ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ಸ್ಪೆಷಲ್ ಏನಂತಂದರೆ ಸಂಡೇ ಸ್ಪೆಷಲ್ ಚಿಕನ್ ಕಬಾಬು ಮತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ ಇವತ್ತು ನಮ್ಮ ಭುವಿ ಬಂದಿದ್ದಾನೆ. ಸೊ ಹಾಗಾಗಿ ವಾಯ್ಸ್ ಓವರ್ ನಾನೇ ಕೊಡ್ತಾಯಿದ್ದೀನಿ. ನನ್ನ ಮಗಳು ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಯಾವ ರೀತಿ ಕಬಾಬ್ ಮಾಡೋದಂತ ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಕಬಾಬ್ ಮಾಡೋಕ್ಕೆ ಕಬಾಬ್ ಪೌಡರು ಮತ್ತು ಒಂದು ಮೊಟ್ಟೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಚಿಕನ್ ಎಷ್ಟಿರುತ್ತೆ ಅದ್ರ ಮೇಲೆ ಕ್ವಾಂಟಿಟಿ ಮೇಲೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಚಿಕನ್ ತೊಗೊಂಡಿರೋದ್ರಿಂದ ಒಂದು ಕಬಾಬ್ ಪೌಡರು, ಒಂದು ಮೊಟ್ಟೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಪುಡಿ, ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಮಸಾಲೆ, ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಗಂಟು ಆಗ್ಬಿಟ್ರೆ ಕಬಾಬ್ ಚೆನ್ನಾಗಿ ಬರೋಲ್ಲ, ಫ್ರೈ ಆಗೋಲ್ಲ. ನೀಟಾಗೆ ಮಿಕ್ಸ್ ಮಾಡ್ಕೊಬೇಕು, ಒಂದು ಗಂಟಿಲ್ಲದೆ ಇರೋಗೆ. ಈ ಕಡೆ ಚಿಕನ್ ತೊಳೆದಿಟ್ಕೊಂಡಿದ್ದೀವಲ್ವ, ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ಗೆ ಫ್ಲೇವರ್ಗೆ ಅಂತೇಳಿ ಕರಿಬೇವನ್ನ ಸ್ವಲ್ಪ ಜಾಸ್ತಿನೇ ಕರಿಬೇವು ಆ್ಯಡ್ ಮಾಡ್ಕೊಬೇಕು. ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಬೇಕು. ನಾನು ರುಬ್ಬಕ್ಕೆ ಹಾಕಿದ್ದೀನಿ, ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇಲ್ಲ, ಮಕ್ಕಳು ತಿನ್ನಲ್ಲ ಖಾರ ಅಂದ್ಬಿಟ್ಟು. ಕರಿಬೇವನ್ನ ಮಿಕ್ಸ್ ಮಾಡಿಕೊಂಡು ಒಂದು 1/2 ಅವರು ಚೆನ್ನಾಗಿ ಮ್ಯಾರಿನೇಟ್ ಆಗೋ ರೀತಿ ಚೆನ್ನಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಬಿಡ್ಬೇಕು. ಈ ಕಡೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎಲ್ಲ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಬೇಕು. ಫ್ರೈಗೆ ಈ ಕಡೆ ಕರಿಬೇವು, ಈರುಳ್ಳಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು. ಒಂದು ಚಿಟಿಕೆ ಅರಿಶಿನ ಪುಡಿನೂ ಆ್ಯಡ್ ಮಾಡ್ಕೊಬೇಕು. ಅರಿಶಿನ ಪುಡಿ ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಬೇಗನೂ ಕೂಡ ಫ್ರೈ ಆಗುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಬೇಗನೆ. ಇಲ್ಲಾಂದರೆ ಈರುಳ್ಳಿ ಸ್ವಲ್ಪ ಬೇಯಕ್ಕೆ ಟೈಮ್ ತೊಗೊಳುತ್ತೆ. ಅಡುಗೆ ಅರಿಶಿನ ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ಅದೇನು ರಾ ಸ್ಮೆಲ್ ಇದೆ ಅದೆಲ್ಲ ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ಇವಾಗ ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೊಮೊಟೊನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈರುಳ್ಳಿ ಬೆಂದಮೇಲೆ ನಾವು ಟೊಮೊಟೊ ಆ್ಯಡ್ ಮಾಡ್ಕೊಬೇಕು. ಫಸ್ಟ್ ಹಾಕೊಂಬಿಟ್ರೆ ಈರುಳ್ಳಿ ಫ್ರೈ ಆಗೋಲ್ಲ, ಈರುಳ್ಳಿ ಹಾಗೇ ಇರುತ್ತೆ. ಟೊಮೊಟೊ ಚೆನ್ನಾಗಿ ಕುಕ್ ಆಗಿಬಿಡುತ್ತೆ. ಇವಾಗ ಚಿಕನ್ ತೊಳೆದಿಟ್ಕೊಂಡಿದ್ದೀವಲ್ಲ, ಆ ಚಿಕನ್ನ ಆ್ಯಡ್ ಮಾಡ್ಕೊಬೇಕು. ಚಿಕನ್ ಹಾಕ್ಕೊತಾ ಇದ್ದೀನಿ. ಇವಾಗ ಚಿಕನ್ ಹಾಕ್ಕೊಂಡು ಚಿಕನ್ ಚೆನ್ನಾಗಿ ಬೇಗ ಬೇಯೋಕ್ಕೆ ಕಲ್ಲುಪ್ಪನ್ನ ನಾವು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಕಲ್ಲುಪ್ಪು ಹಾಕೋದ್ರಿಂದ ಚೆನ್ನಾಗೇ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಎಷ್ಟು ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ. ಪುಡಿ ಉಪ್ಪು ಹಾಕಿದ್ರೆ ಅಷ್ಟು ಗೊತ್ತಾಗಲ್ಲ ಗ್ರೇವಿಲಿ. ಇವಾಗ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಎಲ್ಲನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ನೀಟಾಗಿ ಮಿಕ್ಸ್ ಆಗಬೇಕದು. ಉಪ್ಪು ಖಾರ ಎಲ್ಲನೂ ಚಿಕನ್ಗೆ ಹಿಡಿಬೇಕಲ್ವ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಗ್ರೇವಿ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಗ್ರೇವಿ ಮಾಡಬೇಕು. ಫ್ಲೇಮ್ ಜಾಸ್ತಿ ಕೊಟ್ಬಿಟ್ರೆ ತಳ ಹಿಡಿದು ಬಿಡುತ್ತೆ. ಅವಾಗೆಲ್ಲ ಸೀದಿರೋ ಸ್ಮೆಲ್ ಬರುತ್ತೆ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿದಾಗ ನಾವು ಚಿಕನ್ ಮಸಾಲ, ಗರಂ ಮಸಾಲ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ನೀಟಾಗಿ ಮಿಕ್ಸ್ ಆದಾಗ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಬೇಕು. ಆ ಥರ ಆಯಿಲ್ ಬಿಟ್ಕೊಂಡ್ರೆ ಚೆನ್ನಾಗಿ ಬೇಯ್ತಾ ಇದೆ ಅಂತ ಗೊತ್ತಾಗುತ್ತೆ. ಆವಾಗ ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ ನೀಟಾಗಿ ಪ್ರತಿ ಒಂದು ಪೀಸ್ಗೂ ಮಸಾಲೆ ಹಿಡಿಬೇಕಂದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಮಿಕ್ಸ್ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊತಾ ಇದೆ. ಇವಾಗ ಏನು ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆ ಇದೆ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಹಾಕ್ಬಿಟ್ಟು ಮಸಾಲೆನೂ ಕೂಡ ಚೆನ್ನಾಗೆ ಚಿಕನ್ಗೆ ಹಿಡೀಲಿ ಅಂದ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ.
ಗ್ರೇವಿ ಮಾಡ್ತಾ ಇರೋದ್ರಿಂದ ನೀರು ನೋಡ್ಕೊಂಡು ಹಾಕ್ಕೊಬೇಕು, ಎಷ್ಟು ಬೇಕಷ್ಟೇ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನಾವು. ನೀರು ಜಾಸ್ತಿ ಹಾಕೋದ್ರಿಂದ ಚಿಕನ್ ಏನಾಗುತ್ತೆ, ಸಾಂಬಾರು ಆಗಿಬಿಡುತ್ತೆ, ಗ್ರೇವಿ ಆಗೋಲ್ಲ. ನಮ್ಗೆ ಗ್ರೇವಿ ಬೇಕಾಗಿರೋದ್ರಿಂದ ನೀರನ್ನ ನೋಡ್ಕೊಂಡು ಹಾಕ್ಕೊಬೇಕು ಎಷ್ಟು ಬೇಕನ್ನೋದನ್ನ. ಮತ್ತು ಚಿಕನ್ನು ಕೂಡ ಅಷ್ಟೇ ಮೀಡಿಯಮ್ಮಾಗೆ ಬೇಯಿಸ್ಕೊಬೇಕು. ಚೆನ್ನಾಗಿ ಬೆಂದೋಗ್ಬಿಟ್ರೆ ಪಾಯಸ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ಗ್ರೇವಿಲಿ. ನೋಡ್ತಾ ಇರ್ಬೋದು ಆಯಿಲೆಲ್ಲ ಸೈಡಲ್ಲಿ ಬಿಟ್ಕೊತಾ ಇದೆ. ಆಯಿಲ್ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಹಸಿ ವಾಸನೆ ಎಲ್ಲ ಹೋಗಿರುತ್ತಲ್ವ ಆವಾಗ. ಇಲ್ಲಾಂದರೆ ಹಸಿ ಸ್ಮೆಲ್ಲೇ ಬರ್ತಾಯಿದ್ರೆ ಚೆನ್ನಾಗಿರಲ್ಲ. ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊತಾ ಇದೆ. ಇವಾಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತೀನಿ. ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಬೇಕು ನೀರನ್ನ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನೀರು ಬೇಕನ್ಸಿದ್ರೆ ಮತ್ತೆ ನೀರು ಆ್ಯಡ್ ಮಾಡ್ಕೊಬೋದು. ನಾನ್ ವೆಜ್ಜವ್ರು ನಾವು ಚಿಕನ್ ಮಾಡ್ಕೊತೀವಿ, ವೆಜ್ಜವರು ಹಲಸಿನ್ಕಾಯಲ್ಲೂ ಕೂಡ ಈ ಥರ ಮಾಡ್ಕೊಬೋದು. ಹಲಸಿನ್ಕಾಯಿ ಮತ್ತು ಈ ಸುವರ್ಣಗೆಡ್ಡೆ ಅಂತ ಬರುತ್ತಲ್ವ, ಸುವರ್ಣಗೆಡ್ಡೆಯಲ್ಲೂ ಕೂಡ ಇದೇ ಥರ ಮಾಡ್ಕೊಬೋದು. ಇಲ್ಲ ಮಶ್ರೂಮ್ ತಿನ್ನೋರು ಮಶ್ರೂಮ್ ಆ್ಯಡ್ ಮಾಡ್ಕೊಬೋದು. ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದರಲ್ಲೇ ಹಿಂಗೆ ಮಿಕ್ಸ್ ಮಾಡೋ ಕುದಿಯೋದ್ರಲ್ಲೇ ಒಂದು 50% ಇದರಲ್ಲೇ ಕುಕ್ ಆಗಿಬಿಟ್ಟಿರುತ್ತದು. 50% 1-2 ವಿಸಿಲ್ ಕೂಗಿಸೋವರೆಗೂ ಕೂಗಿಸ್ಬೇಕಷ್ಟೇ, ಜಾಸ್ತಿ ಕೂಗಿಸ್ಬಾರ್ದು ವಿಸಿಲ್ಲು. 2 ವಿಸಿಲ್ಗೆ ಆಫ್ ಮಾಡ್ಕೊಬೇಕು. ಯಾವತ್ತೂ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದು ಚೆನ್ನಾಗಿ ಕುದ್ದ ಮೇಲೇ ಕ್ಲೋಸ್ ಮಾಡಬೇಕು, ಫಸ್ಟೇ ಕ್ಲೋಸ್ ಮಾಡಬಾರ್ದು. ನೋಡಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊತೀನಿ. ನೋಡಿ ಇವಾಗ ವಿಸಿಲ್ ಕೂಗ್ತಾ ಇದೆ. ಇವಾಗ 2 ವಿಸಿಲ್ ಕೂಗಿದೆ. ಇವಾಗ ಚಿಕನ್ ಗ್ರೇವಿ ಈ ರೀತಿ ಬಂದಿದೆ. ನೋಡೋಕ್ಕೆ ಚೆನ್ನಾಗಿ ಅನಿಸ್ತಾ ಇದೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಮತ್ತು ನಾವು ಕಬಾಬ್ನ ಮ್ಯಾರಿನೇಟ್ ಮಾಡಿಟ್ಟಿದ್ವಿ ಅಲ್ವಾ, ಇವಾಗ ಕಬಾಬ್ ಮಾಡೋಣ ಬನ್ನಿ. ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದಿದೆಯಾ ಅಂತ ನೋಡೋಕ್ಕೆ ಕರಿಬೇವನ್ನ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಕರಿಬೇವು ನೋಡಿ ಫ್ರೈ ಆಗ್ತಾಯಿದೆ. ಎಣ್ಣೆ ತುಂಬಾ ಚೆನ್ನಾಗಿ ಕಾಯ್ದಿದೆ. ಚಿಕನ್ಗೆ ಲಾಲಿಪಾಪ್ ಥರ ಕಟ್ ಮಾಡಿಸಿದ್ವಿ ಅಲ್ವಾ, ಅದನ್ನು ಹಾಕಿ ಕಬಾಬ್ ಮಾಡ್ತಾಯಿದ್ದೀನಿ ನೋಡಿ. ನನ್ನ ಮಗಳಿಗೆ ಮತ್ತು ನನ್ನ ಅಳಿಯನಿಗೆ ಇಷ್ಟ ಆಗುತ್ತೆ ಅಂತ. ಕಬಾಬು ಅಷ್ಟೇ, ಇದಕ್ಕೆ ಯಾವುದೇ ರೀತಿ ಫುಡ್ ಕಲರ್ ಆಗಲಿ ಏನೇ ಆಗಲಿ ನಾನು ಯೂಸ್ ಮಾಡ್ತಾಯಿಲ್ಲ. ನಾರ್ಮಲಿ ಮನೇಲಿ ಯೂಸ್ ಮಾಡೋವಂಥ ಮಸಾಲೆನೇ ಹಾಕ್ಕೊಂಡು ಯೂಸ್ ಮಾಡ್ತಾ ಇರೋದು. ನೋಡಿ ಚೆನ್ನಾಗಿ ಅದು ಫ್ರೈ ಕುಕ್ ಆಗ್ತಾಯಿದೆ. ನೀಟಾಗಿ ಚೆನ್ನಾಗಿ ಬೇಯಿಸ್ಬೇಕು ಕಬಾಬ್ನ. ಸುಮ್ಮನೆ ಹಿಂಗೆ ಎಣ್ಣೆಲಿ ಹಾಕಿ ಹಿಂಗೆ ಎಣ್ಣೆಲಿ ಹಿಂಗೆ ಎತ್ತಿ ತೆಗಿಬಾರ್ದು. ಚೆನ್ನಾಗಿ ಎಣ್ಣೆಲಿ ಅದು ಕಬಾಬ್ ಚೆನ್ನಾಗಿ ಕರಿಬೇಕು. ಕಬಾಬ್ಗೆ ಅಂತಲೇ ಎಣ್ಣೆ ಜಾಸ್ತಿನೂ ಬಿಡಬಾರ್ದು, ಎಣ್ಣೆ ಕಮ್ಮಿನೂ ಬಿಟ್ಕೋಬಾರ್ದು. ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಎಣ್ಣೆ ಯೂಸ್ ಮಾಡ್ಕೊಬೇಕು. ಮತ್ತು ಎಣ್ಣೆ ಉಳಿದಿರೋ ಎಣ್ಣೆನ ಜಾಸ್ತಿ ದಿನ ಇಟ್ಕೊಂಡು ಎಲ್ಲ ಅಡುಗೆಗೂ ಹಾಕ್ಕೊಂಡು ಮಾಡ್ಕೊಬಾರ್ದು. ಒಂದಿನ ತಪ್ಪಿದ್ರೆ 2 ದಿನ ಯೂಸ್ ಮಾಡ್ಕೊಬೇಕು ಅಷ್ಟೇ ಎಣ್ಣೆನ. ಇದೇ ವಾರಾನುಗಟ್ಲೆ ಇಟ್ಕೊಂಡು ಎಣ್ಣೆ ಯೂಸ್ ಮಾಡಬಾರ್ದು, ಹೆಲ್ತ್ಗೆ ಅಷ್ಟು ಸರಿ ಇರಲ್ಲ. ನೋಡಿ ಚೆನ್ನಾಗಿ ಬೆಂದಿದೆ.
ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಕಬಾಬ್ ಯಾವ ರೀತಿ ಬಂದಿದೆ ಅಂತ ನೋಡೋಣ ಬನ್ನಿ. ಈ ರೀತಿ ಬಂದಿದೆ ಕಬಾಬ್. ಇದ್ರ ರಿವ್ಯೂ ನನ್ನ ಮಗಳು ಮತ್ತು ನನ್ನ ಅಳಿಯ ಕೊಡ್ತಾ ಇದ್ದಾರೆ. ನನ್ನ ಮಗಳು ಟೇಸ್ಟ್ ನೋಡ್ಬಿಟ್ಟಮ್ಮ ತುಂಬ ಚೆನ್ನಾಗಿದೆ ಕಣಮ್ಮ ಅಂತ ಇದ್ದಾಳೆ. ಇಲ್ಲಿ ನೋಡಿ ನನ್ನ ಅಳಿಯನ್ನ ಅತ್ತೆ ಯಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ತುಂಬ ಚೆನ್ನಾಗಿ ಮಾಡಿದ್ಯಾ ಅತ್ತೆ ಅಂತ ಇದ್ದಾನೆ. ನನಗೆ ಅವರಿಬ್ಬರು ಹೇಳೋದು ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ಎಂಜಾಯ್ ಮಾಡ್ಕೊಂಡು ಇಬ್ಬರು ಮಕ್ಕಳು ತಿಂತಾ ಇದ್ದಾರೆ. ಗ್ರೇವಿ ಮಾಡಿದ್ದೆ ಅಲ್ವಾ, ಅದ್ರ ಟೇಸ್ಟ್ ಕೂಡ ನೋಡ್ತಾ ಇದ್ದೀವಿ ನಾವು 3 ಜನನು, ನಾನು, ನನ್ನ ಮಗಳು ಮತ್ತು ನನ್ನ ಅಳಿಯ. ನನ್ನ ಮಗಳು ತಿಂದ್ಬಿಟ್ಟು ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ಯಾ ಕಣಮ್ಮ, ಉಪ್ಪು ಖಾರ ಎಲ್ಲನೂ ಪರ್ಫೆಕ್ಟಾಗಿದೆ, ಏನೂ ಜಾಸ್ತಿ ಆಗಿಲ್ಲ, ಎಲ್ಲನೂ ಪರ್ಫೆಕ್ಟಾಗಿ ಹಾಕಿದ್ಯಾ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ, ಸೂಪರಾಗಿ ಮಾಡಿದ್ಯಾ ಕಣಮ್ಮ ಅಂತ ಹೇಳ್ತಾ ಇದ್ಲು ನನ್ನ ಮಗಳು. ನನ್ನ ಅಳಿಯ ಒಂದು ಸ್ವಲ್ಪ ತಿನ್ನಿಸ್ಕೊಳ್ಳೋದು, ಹೋಗಿ ಆಟ ಆಡೋದು ಎಲ್ಲ ಮಾಡ್ತಾಯಿದ್ದ. ಅವನು ಕೂಡ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದ. ನೋಡಿ, ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ಬಾಯ್.